ಎಲ್ಲರಿಗೂ ಕಿವಿ ಮಾತಾಡ್ತೇನೆ. ಯಶವಂತಪುರ 2 ವರ್ಷದಲ್ಲಿ ಏನಾಗ್ತಾ ಇದೆ ಅಂತೆಲ್ಲ ಗಮನಿಸ್ತಾ ಇದ್ದಾರೆ, ನೋಡ್ತಾ ಇದ್ದೀರಲ್ಲ. ಯಾವ ಮಟ್ಟಕ್ಕೆ ದೌರ್ಜನ್ಯ, ದಬ್ಬಾಳಿಕೆ, ರಸ್ತೆಯಲ್ಲಿ ಓಡಾಡಕ್ಕಾಗದೇ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಶವಂತಪುರ ಬಸ್ ಸ್ಟ್ಯಾಂಡಲ್ಲಿ ಜನ ಕುಂತ್ಕೊಳ್ಳೋದಕ್ಕೋಸ್ಕರ ಮಾಡಿರೋ ಬಸ್ ಸ್ಟ್ಯಾಂಡಲ್ಲಿ ಇವತ್ತು ಅಂಗಡಿಗಳು ಮಾಡ್ತಾ ಇದ್ದಾರೆ, ಕುಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸ್ಕೂಲ್ ಕಾಂಪೌಂಡ್ನ ಮುಚ್ಚಿಬಿಟ್ಟು ಲಾಡ್ಜ್ ಮಾಡ್ತಾ ಇದ್ದಾರೆ, ಬಾರ್ ಅಂಡ್ ರೆಸ್ಟೋರೆಂಟ್. ಸ್ಕೂಲ್ ಗೇಟ್ ಮುಚ್ತಾರೆ. JP ಪಾರ್ಕ್ ಹತ್ರ ಒಂದೊಂದು ಅಂಗಡಿಯವರಿಗೆ 10,000 ಸಾವಿರ ಗಾಡಿನಲ್ಲಿ ಮಾರೋರಿಗೆ. ಒಬ್ಬ ಬಡವ ಬೆಳಗ್ಗೆಯಿಂದ ಅವನಲ್ಲಿ ನಿಂತಿದ್ದಾನೆ, ಅವನ ಕಾಲು ನೋವು ಯೋಚನೆ ಮಾಡಲ್ಲ. ಬೆಳಗ್ಗೆಯಿಂದ ವ್ಯಾಪಾರ ಮಾಡಿ ಮನೆಗೆ ಹೋಗುವಾಗ ಮನೆಯಲ್ಲಿ ಒಂದಿಬ್ಬರು ಮಕ್ಕಳು, ಹೆಂಡತಿ, ಒಂದು ಸಣ್ಣ ಮನೆ ಬಾಡಿಗೆ. ಆ ಮಕ್ಕಳನ್ನ ಓದಿಸ್ಕೊಂಡು ಆ ತಂದೆ ಅನ್ನೋ ಒಂದು ಜೀವ ಬೆಳಗ್ಗೆಯಿಂದ ನಿಂತಿರುತ್ತೆ. ಅವನ ಹತ್ರ ಹೋಗಿ ಕಾಸು ಕೇಳ್ತಾರೆ. ಒಬ್ಬ ಟೀ ಮಾಡೋ ಅಂಗಡಿಯವನ ಹತ್ರ ಹೋಗಿ 50,000 ರೂಪಾಯಿ ಕೇಳ್ತಾರೆ. ಇಲ್ಲ ಅಂದಿದ್ದಕ್ಕೆ ಅವನ್ನ ಹೊಡೆದು ಖಾಲಿ ಮಾಡಿಸ್ತಾರೆ. 13 ವರ್ಷದ ಹೆಣ್ಣು ಹುಡುಗಿನ ರೇಪ್ ಮಾಡ್ತಾರೆ. ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ತಂದೆ ತಾಯಿಗೆ ಎದುರಿಸ್ತಾರೆ. ನಯಾಜ್ ಅನ್ನೋನು ರೇಪ್ ಮಾಡಿರೋದು, ಹಿಂದೂ ಹುಡುಗಿ, 13 ವರ್ಷ. ನಯಾಜ್ ಅನ್ನೋನು ರೇಪ್ ಮಾಡ್ತಾನೆ. ಹೋಗಿದ್ದೆ, ವಾಪಸ್ ತಗೊಳ್ಳಿ ಕಂಪ್ಲೇಂಟ್ ಅಂತ. ಒಟ್ಟು 8 ರಿಂದ 10 ಜನ ಗಾಂಜಾ ಮಾರ್ತಾರೆ, ಒಬ್ಬರು ಮಾತ್ರ ಸಿಗತ್ತೆ. ತಂದು ಕೊಟ್ಟವ್ರು ಹಿಡೀಲಿಲ್ಲ. ಸಲೀಂ ತಂದು ಕೊಡ್ತಾನೆ, ಮುನಾವರ್ ಮಾತಾನೆ, ರಿಯಾಜು ಕಾಸಿಸ್ಕೊಳ್ತಾನೆ. ಇದು ನಡೀತಾ ಇದೆ. ಇವತ್ತು ಯಶವಂತಪುರದಲ್ಲಿ ನಡೀತಾ ಇರೋಷ್ಟು ಗಾಂಜಾ ಎಲ್ಲೂ ನಡೀತಾ ಇದೆ. ಅಷ್ಟು ಗಾಂಜಾ ಮಾಡ್ತಾ ಇದ್ದಾರೆ. ಮಕ್ಕಳು ಹಾಳಾಗೋಗ್ತಾ ಇದ್ದಾರೆ. ನಿಮ್ಗೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇನ್ನು ಸ್ವಲ್ಪ ದಿನಗಳಲ್ಲಿ ಅರ್ಧ ಬೆಲೆಗೆ ಮನೆಗಳು ಮಾರೋ ದಿನ ಬರುತ್ತೆ. ಮುನಿರತ್ನ ಒಬ್ಬ ಇಲ್ಲ ಅಂದರೆ ಒಳ್ಳೇದಾಗತ್ತೆ ಅಂತ ಹೇಳಿ ಇಷ್ಟು 15 ವರ್ಷದಿಂದ ನೋಡಿದ್ದೀರಿ ಹೆಣ್ಮಕ್ಳು. ಮುನಿರತ್ನನ ಬಗ್ಗೆ ನಿಮ್ಗೆ ಯಾವ ಥರ ಕೆಟ್ಟ ಅನ್ಸಿದ್ಯಾ? ಇಲ್ಲ. ನನ್ನ ಮೇಲೆ ರೇಪ್ ಕೇಸ್ ಆಗ್ತದೆ.